ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದೂರಲ್ಲಿ ಯಾವುದೇ ಕೆಲಸ ಗೊತ್ತಿರದಂತ ಒಬ್ಬ ಸೋಂಬೇರಿ ವ್ಯಕ್ತಿ ಇದ್ದ. ಅವನಿಗೆ ಮನೆ ಮಠ ಇರಲಿಲ್ಲ. ಹಾಗಾಗಿ ಸ್ಮಶಾನದಲ್ಲೇ ಮಲಗ್ತಾ ಇದ್ದ. ಆ ಊರಿನವರು ಮೃತಪಟ್ಟ ವ್ಯಕ್ತಿಗಳನ್ನ ತಂದಲ್ಲಿ ಮಣ್ಣು ಮಾಡಿ 3ನೇ ದಿನ ಅವ್ರ ಸಮಾಧಿ ಮುಂದೆ ಇಡುವಂತ ತಿಂಡಿ ತಿನಿಸುಗಳನ್ನ ತಿಂತ ಇವನು ಬದುಕ್ತಾ ಇದ್ದ. ಕೂತ ಜಾಗದಲ್ಲಿ 3 ಹೊತ್ತು ಊಟ ಸಿಗೋದ್ರಿಂದ ಇವನಿಗೆ ಮೈ ಬಗ್ಸಿ ದುಡಿಬೇಕು ಅನ್ನೋ ಆಲೋಚನೆ ಆಗ್ಲಿ, ಶ್ರಮ ಪಡೋ ಉದ್ದೇಶ ಆಗ್ಲಿ ಇರಲಿಲ್ಲ. ಇವನು ಇಡೀ ದಿನದಲ್ಲಿ ಮಾಡ್ತಾ ಇದ್ದಿದ್ದು ಒಂದೇ ಕೆಲಸ. ಹಸಿವಾದಾಗ, ದೇವ್ರೆ ಯಾರನ್ನಾದ್ರೂ ನಿನ್ನತ್ರ ಕರ್ಕೊ, ಆವಾಗ ನನಗೆ ಊಟ ಸಿಗುತ್ತೆ ಅಂತ. ಇದು ಹೀಗೆ ನಡೀತಾ ಇತ್ತು. ಒಂದು ಸಲ ಎಷ್ಟು ದಿನಗಳಾದ್ರೂ ಆ ಊರಲ್ಲಿ ಯಾರೂ ಕೂಡ ಸತ್ತಿಲ್ಲ. ಹಾಗಾಗಿ ಇವನಿಗೆ ಊಟ ಇಲ್ಲ. ಕಷ್ಟಪಟ್ರೆ ಎಲ್ಲೋ ಒಂದು ಕಡೆ ಊಟ ಸಿಗ್ತಾ ಇತ್ತು. ಆದ್ರೆ ಇವನಿಗದು ಇಷ್ಟ ಇಲ್ಲ. ಆ ಆಲೋಚನೆ ಕೂಡ ಇವನಿಗೆ ಇಲ್ಲ. ಆ ಸ್ಮಶಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ಆಶ್ರಮ ಇತ್ತು. ಆಶ್ರಮಕ್ಕೆ ಹೋದ್ರೆ ಬಿಟ್ಟಿ ಊಟ ಸಿಗುತ್ತೆ, ಅಲ್ಲೇ ತಿನ್ಕೊಂಡು ವಿಶ್ರಾಂತಿ ಪಡ್ಕೊಂಡಿರ್ಬೋದು ಅಂತ ಊರಲ್ಲಿ ಯಾರಾದ್ರೂ ಸತ್ರೆ ಮತ್ತೆ ಸ್ಮಶಾನಕ್ಕೆ ಬರೋಣ ಅನ್ಕೊಂಡು ಆಶ್ರಮಕ್ಕೆ ಹೋದ. ಅಲ್ಲಿದ್ದ ಸನ್ಯಾಸಿ, ಏನಪ್ಪ ಸನ್ಯಾಸತ್ವ ತಗೋತೀಯಾ ಅಂತ ಕೇಳಿದ್ರು. ಹೌದು ಸ್ವಾಮಿ, ನಾನು ಸನ್ಯಾಸಿ ಆಗ್ಬೇಕು ಅಂದ ಆ ವ್ಯಕ್ತಿ. ಆಗ ಆ ಸಾಧು, ನೋಡಪ್ಪ, ಸನ್ಯಾಸಿ ಅಂದ ತಕ್ಷಣ ಕೆಲಸ ಮಾಡದೆ ಕೂತ್ಕೊಂಡು ತಿನ್ನೋದಲ್ಲ. ಒಬ್ಬ ಸನ್ಯಾಸಿ ಆದವನು ಬ್ರಹ್ಮ ಮುಹೂರ್ತದಲ್ಲೇ ನಿದ್ದೆಯಿಂದ ಏಳ್ಬೇಕು. ಎದ್ದ ತಕ್ಷಣ ಅವನ ದೇಹನ ಸ್ನಾನ ಮಾಡೋ ಮೂಲಕ ಸ್ವಚ್ಛಗೊಳಿಸ್ಬೇಕು. ಅವನ ಮನಸ್ಸನ್ನ ಧ್ಯಾನ ಮಾಡೋ ಮೂಲಕ ಪವಿತ್ರಗೊಳಿಸ್ಕೋಬೇಕು. ಆಶ್ರಮನ ಸ್ವಚ್ಛಪಡಿಸ್ಬೇಕು. ಅದರ ನಂತರ ಊರೆಲ್ಲ ಓಡಾಡಿ ಭಿಕ್ಷೆ ಬೇಡಿ ಊಟನ ತಿನ್ನಬೇಕು. ಒಮ್ಮೊಮ್ಮೆ ಭಿಕ್ಷೆ ಸಿಗದಿದ್ದಾಗ ಕೋಪಗೊಳ್ಳೋದು, ಬೇಜಾರಾಗೋದು ಮಾಡಬಾರ್ದು. ಊಟ ಇದ್ರೂ ಇಲ್ಲ ಅಂದ್ರೂ ಒಂದೇ ರೀತಿ ಇರಬೇಕು. ಜನ ಊಟ ಕೊಟ್ರೆ ಮಾತ್ರ ತಗೋಬೇಕು. ಬಲವಂತವಾಗಿ ಊಟ ಕೊಡಿ ಅಂತ ಕೇಳಬಾರ್ದು. ಹಾಗೆ ನಿನಗ್ ಸಿಗೋಂತ ಊಟನ ನೀನೊಬ್ನೇ ತಿನ್ಬಾರ್ದು. ಆಶ್ರಮಕ್ಕೆ ತಂದು ಇಲ್ಲಿರೋ ಎಲ್ಲಾ ಸನ್ಯಾಸಿಗಳು ಹಂಚ್ಕೊಂಡು ತಿನ್ಬೇಕು. ಅದರಲ್ಲಿ ಒಂದು ಭಾಗನ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೊಡ್ಬೇಕು. ಇದೆಲ್ಲ ನೀನು ಮಾಡ್ತೀಯಾ ಅಂತ ಕೇಳಿದ್ರು. ಅದಕ್ಕ ವ್ಯಕ್ತಿ, ಕೆಲಸ ಮಾಡೋಕಾಗದೆ ಮೈ ಬಗ್ಸೋಕಾಗದೆ ಸನ್ಯಾಸಿ ಆಗೋಣ ಅಂತ ಬಂದೆ. ನೀವು ನೋಡಿದ್ರೆ ಇಷ್ಟೊಂದು ಕೆಲಸ ಹೇಳ್ತಾ ಇದ್ದೀರಾ. ನಾನು ಭಿಕ್ಷೆ ಬೇಡಿ ನಿಮ್ಮೆಲ್ರಿಗೂ ಯಾಕೆ ತಂದು ಕೊಡ್ಬೇಕು? ಏನ್ ಕೆಲಸ ಮಾಡದೇ ಇರೋಂತ ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಊಟ ಹಾಕ್ಬೇಕು? ಊಟ ಸಿಗದಿದ್ದಾಗ ಯಾವನಾದ್ರೂ ಸಂತೋಷವಾಗಿ ಇರೋಕಾಗುತ್ತಾ? ಹಸಿವಾದಾಗ ಎದ್ರೆ ಆಯ್ತು. ಬ್ರಹ್ಮ ಮುಹೂರ್ತದಲ್ಲಿ ಹೇಳೋಂತ ಅಗತ್ಯ ಏನು? ಇಲ್ಲಿರೋಕ್ಕಿಂತ ಸ್ಮಶಾನದಲ್ಲಿ ಬದುಕೋದೇ ವಾಸಿ. ಹೆಣ ಬಂದಾಗ ಎದ್ರೆ ಆಯ್ತು ಅಂತ ಹೇಳ್ದ. ಆಗ ಆ ಸನ್ಯಾಸಿಗೆ, ಇವನು ಎಷ್ಟೊಂದು ಸೋಂಬೇರಿಯಾಗಿದ್ದಾನೆ, ಬಿಟ್ಟಿ ಊಟಕ್ಕೆ ಎಷ್ಟೊಂದು ಅಭ್ಯಾಸ ಪಟ್ಟಿದ್ದಾನೆ. ಹಾಗೆ ಇವನು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬೇರೆ ವ್ಯಕ್ತಿ ಸಾಯ್ಬೇಕು ಅಂತ ಬೇಡ್ಕೋತಾ ಇದ್ದಾನೆ ಅನ್ನೋದು ಅರ್ಥ ಆಯ್ತು. ಇವನ ಮನಸ್ಸನ್ನ ಹೇಗಾದ್ರೂ ಬದಲಾಯಿಸ್ಬೇಕು ಅನ್ಕೊಂಡು ಆ ಸನ್ಯಾಸಿ, ನೋಡಪ್ಪ, ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ, ಇದನ್ನ ಕೇಳ್ಬಿಟ್ಟು ನೀನು ಹೋಗು ಅಂತ ಹೇಳಿದ್ರು. ಬೇಗ ಹೇಳಿ ಮುಗಿಸಿ ಸ್ವಾಮಿ, ತುಂಬಾ ದೂರ ಬೇರೆ ನಡಿಬೇಕು ಅಂತ ಹೇಳಿ ಕುತ್ಕೊಂಡ ಆ ವ್ಯಕ್ತಿ. ಸನ್ಯಾಸಿ ಈ ಕತೆ ಹೇಳಿದ್ರು. ಪೂರ್ವದಲ್ಲಿ ಅವಂತಿ ಅನ್ನೋ ಒಂದು ರಾಜ್ಯ ಇತ್ತು. ಆ ರಾಜ್ಯದ ಮಹಾರಾಜ ಹಾಗೂ ಆ ಊರಲ್ಲಿರುವಂತ ಒಬ್ಬ ಗಂಧದ ವ್ಯಾಪಾರಿ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು. ಅವರಿಬ್ರು ಜೊತೆಯಲ್ಲೇ ಬೆಳೆದಿದ್ರು, ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ರು. ಅವರಿಬ್ಬರಿಗೂ ವಯಸ್ಸಾಗಿದ್ರು ಕೂಡ ಇಬ್ಬರ ಮಧ್ಯೆ ಇರುವಂತ ಪ್ರೀತಿ, ವಿಶ್ವಾಸ, ಸ್ನೇಹ ಮಾತ್ರ ಹೋಗಿರ್ಲಿಲ್ಲ. ಮಹಾರಾಜ ಎಷ್ಟೇ ಬಿಡುವಿರದೇ ಇದ್ರೂ ಕೂಡ ತಿಂಗಳಿಗೆ ಒಂದು ಸಾರಿನಾದ್ರೂ ಆ ಗಂಧದ ವ್ಯಾಪಾರಿನ ಅಂತಃಪುರಕ್ಕೆ ಕರ್ಸ್ಕೊಳ್ತಾ ಇದ್ದ. ಇಬ್ಬರು ಚಿಕ್ಕ ವಯಸ್ಸಿನ ವಿಷಯಗಳು ಮಾತಾಡ್ಕೊಂಡು, ಉದ್ಯಾನವನದಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು, ಜೊತೆಯಲ್ಲಿ ಊಟ ಮಾಡಿ, ಸಂಜೆವರೆಗೂ ಒಟ್ಟಿಗೆ ಸಮಯ ಕಳೆದು ಗಂಧದ ವ್ಯಾಪಾರಿನ ಬೀಳ್ಕೊಡ್ತಾ ಇದ್ದ ರಾಜ. ಒಂದು ಸಾರಿ ಎಷ್ಟು ತಿಂಗಳಾದ್ರೂ ಕೂಡ ಗಂಧದ ವ್ಯಾಪಾರಿ ಹತ್ರ ವ್ಯಾಪಾರ ಆಗಿಲ್ಲ. ಇದರಿಂದ ಅವನು ಕೂಡಿಟ್ಟಿರುವಂತ ದುಡ್ಡೆಲ್ಲ ಕೂಡ ಖಾಲಿಯಾಗೋಯ್ತು. ಅವನನ್ನ ಸಾಕೋಕೆ ಮಕ್ಕಳು ಕೂಡ ಇರ್ಲಿಲ್ಲ. ಹೆಂಡತಿಗೂ ವಯಸ್ಸಾಗಿರೋದ್ರಿಂದ ಹೊರಗಡೆ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಒಪ್ಪೊತ್ತು ಊಟಕ್ಕೂ ಕೂಡ ಕಷ್ಟ ಆಗೋಯ್ತು. ಆ ಸಮಯದಲ್ಲಿ ಆ ಗಂಧದ ವ್ಯಾಪಾರಿಗೆ ಒಂದು ದುರಾಲೋಚನೆ ಹುಟ್ಟಿತು. ಮಹಾರಾಜನಿಗೆ ವಯಸ್ಸಾಗಿದೆ. ಅವನು ಬದುಕಿ ಯಾರನ್ನ ತಾನೇ ಉದ್ಧಾರ ಮಾಡಬೇಕು? ಒಂದು ವೇಳೆ ಅವನು ಸತ್ತೋದ್ರೆ ಅವನ ಮೃತದೇಹನ ಸುಡೋಕೆ ನನ್ನ ಹತ್ರನೇ ಗಂಧದ ತುಂಡುಗಳನ್ನ ತಗೋತಾರೆ.
ಪ್ರತಿ ವರ್ಷ ಮಹಳೆಯ ಪಕ್ಷದ ಸಮಯದಲ್ಲಿ ನನ್ನ ಗಂಧದ ತುಂಡುಗಳನ್ನೇ ಬಳಸಿ ಹೋಮ ಮಾಡ್ತಾರೆ. ಇದರಿಂದ ಮತ್ತೆ ನನಗೆ ಹಣ ಬರುತ್ತೆ. ನಾನು ನನ್ನ ಹೆಂಡತಿ ಸುಖವಾಗಿ ಬದುಕಬಹುದು ಅಂತ ಅನ್ಕೊಂಡು ದೇವ್ರ ಮುಂದೆ ನಿಂತು, ದೇವ್ರೇ ಬೇಗನೆ ಮಹಾರಾಜನ್ನ ಕರ್ಕೊಂಬಿಡು ಅಂತ ಬೇಡ್ಕೊಂಡ. ಇಲ್ಲಿ ಮಹಾರಾಜನ್ಗೆ ಒಂದು ವರ ಇತ್ತು. ಆ ರಾಜ್ಯದಲ್ಲಿ ಅವನ ಬಗ್ಗೆ ಯಾರೇ ತಪ್ಪಾಗಿ ಅನ್ಕೊಂಡ್ರು ಮಾತಾಡಿದ್ರು ಅವನಿಗೆ ಗೊತ್ತಾಗ್ತಾ ಇತ್ತು. ಸ್ನೇಹಿತನ ಮನಸ್ಸಿನಲ್ಲಿರುವಂತ ದುರಾಲೋಚನೆ ಕಂಡು ರಾಜನ ಕಣ್ಣಲ್ಲಿ ನೀರು ಬಂತು. ಮಾರನೇ ದಿನ ಸೈನಿಕರನ್ನ ಗಂಧದ ವ್ಯಾಪಾರಿ ಮನೆಗೆ ಕಳಿಸ್ಕೊಟ್ಟ. ಸೈನಿಕರನ್ನ ನೋಡಿದ ತಕ್ಷಣ ಗಂಧದ ವ್ಯಾಪಾರಿಗೆ ಎಲ್ಲಿಲ್ಲದಷ್ಟು ಸಂತೋಷ ಆಗೋಯ್ತು. ದೇವ್ರೆ, ಇಷ್ಟು ಬೇಗನೆ ನನ್ನ ಬೇಡಿಕೆನ ಈಡೇರಿಸ್ಬಿಟ್ಟ. ಕೊನೆಗೂ ಮಹಾರಾಜನ್ನ ಕರ್ಕೊಂಡು ನನಗ್ ದೊಡ್ಡ ಉಪಕಾರ ಮಾಡಿದೆ ಅಂತ ದೇವ್ರಿಗೆ ಕೈ ಮುಗಿದು ಹೆಂಡತಿ ಹತ್ರ ಓಡ್ ಬಂದು, ಇನ್ನು ಮುಂದೆ ನಮ್ಮ ಕಷ್ಟ ಎಲ್ಲ ಹೊರಟೋಯ್ತು ಕಣೆ, ಇನ್ನು ನೀನು ನಾನು ರಾಜ ರಾಣಿಯಂತೆ ಬದುಕ್ಬೋದು ಅಂತ ಹೇಳಿ ಸೈನಿಕರ ಜೊತೆ ಹೊರಟ. ದಾರಿ ಉದ್ದಕ್ಕೂ ಅವರನ್ನ, ಮಹಾರಾಜರ ಆರೋಗ್ಯ ಚೆನ್ನಾಗಿದೆ ತಾನೆ, ಇಷ್ಟು ಬೇಗನೆ ಯಾಕೆ ಬಂದ್ರಿ, ಮಹಾರಾಜ ಹುಷಾರಾಗಿದ್ದಾನೆ ತಾನೆ ಅಂತ ಕೇಳ್ಕೊಂಡೇ ಬಂದ. ಅರಮನೆಗೆ ಬಂದು ನೋಡಿದ್ರೆ ಮಹಾರಾಜ ಗಂಭೀರವಾಗಿ ಸಿಂಹಾಸನದ ಮೇಲೆ ಕೂತಿದ್ದ. ಅದನ್ನ ನೋಡಿ ಒಂದೇ ಸಲ ಇವನ ಆಸೆ ಎಲ್ಲ ನುಚ್ಚುನೂರಾಗೋಯ್ತು. ಸಂತೋಷವಾಗಿದ್ದಂತ ಅವನ ಮುಖ ಒಮ್ಮೆಲೆ ಬಾಡೋಯ್ತು. ಏನೋ ಈ ಸಲ 1 ತಿಂಗಳು ಕೂಡ ಆಗಿಲ್ಲ, ಇಷ್ಟು ಬೇಗನೆ ಯಾಕೆ ನನ್ನನ್ನ ಕರೆಸ್ಕೊಂಡೆ ಅಂತ ಮಹಾರಾಜನ್ನ ಕೇಳ್ದ. ಅದಕ್ಕೆ ಮಹಾರಾಜ, ಮತ್ತೆ ನಿನ್ನ ನೋಡ್ಬೇಕು ಅನಿಸ್ತು ಕಣೋ, ಹಾಗೆ ನಿನ್ನ ಹತ್ರ ಒಂದು ವಿಷಯ ಕೂಡ ಕೇಳ್ಬೇಕು, ಹಾಗಾಗಿ ನಿನ್ನ ಕರೆಸ್ಕೊಂಡೆ. ನಿನ್ನೆ ರಾತ್ರಿ ನನ್ನ ಬಗ್ಗೆ ನೀನೇನು ದೇವ್ರತ್ರ ಬೇಡ್ಕೊಂಡೆ ಅಂತ ಕೇಳ್ದ. ಆಗ ಈ ಗಂಧದ ವ್ಯಾಪಾರಿಗೆ ಮಹಾರಾಜನಿಗೆ ಇರೋಂತ ವರ ನೆನಪಾಯ್ತು. ಕೂಡಲೇ ಹೆದರಿಕೆಯಿಂದ ರಾಜನ ಕಾಲಿನ ಮೇಲೆ ಬಿದ್ದು, ಮಹಾರಾಜ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನನಗೆ ಬೇರೆ ದಾರಿ ಇರ್ಲಿಲ್ಲ, ನಮಗೆ ಒಪ್ಪೊತ್ತು ತಿನ್ನೋಕೂ ಕೂಡ ಗತಿ ಇರ್ಲಿಲ್ಲ, ಅದರಿಂದ ನಾನು ಈ ರೀತಿ ಕೆಟ್ಟ ಆಲೋಚನೆ ಮಾಡ್ಬಿಟ್ಟೆ, ಇನ್ಯಾವತ್ತೂ ಕೂಡ ಈ ರೀತಿ ಕೆಟ್ಟದಾಗಿ ನಾನು ಯೋಚನೆ ಮಾಡಲ್ಲ ಅಂತ ಕಣ್ಣೀರಾಗ್ತ. ಆಗ ಮಹಾರಾಜ, ಒಂದು ಕೆಲಸ ಮಾಡು, ನೀನು ನನಗೋಸ್ಕರ ಗಂಧದ ತುಂಡುಗಳಿಂದ ಒಂದು ಮಂಚಾನ ತಯಾರಿಸಿ ತಗೊಂಡು ಬಾ, ಅದಕ್ಕೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ದ. ಈ ವ್ಯಾಪಾರಿ ಖುಷಿಯಾಗಿ ಒಂದು ಸುಂದರವಾಗಿರುವಂತ ಮಂಚಾನ ತಯಾರಿಸಿ ಮಹಾರಾಜನಿಗೆ ತಂದುಕೊಟ್ಟ. ಅದಕ್ಕೆ ಬರಬೇಕಾಗಿರುವಂತ ಸಂಭಾವನೆಗಿಂತ ಜಾಸ್ತಿಯಾಗಿ ಮಹಾರಾಜ ಕೊಟ್ಟು, ಇದನ್ನ ನಿನ್ನ ಹೆಂಡತಿಗೆ ಕೊಟ್ಟು ಮತ್ತೆ ಇಲ್ಲಿಗೆ ವಾಪಸ್ ಬಾ, ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕಳಿಸ್ದ. ಇನ್ನು ಏನಾದ್ರೂ ವಸ್ತುಗಳನ್ನ ತಯಾರಿಸ್ಕೊಡ್ಬೇಕೇನೋ ಅನ್ಕೊಂಡು ಬೇಗನೆ ಮನೆಗೋಗಿ ಹೆಂಡತಿಗೆ ದುಡ್ಡು ಕೊಟ್ಟು, ಇನ್ನು ಮುಂದೆ ನಮ್ಮ ಕಷ್ಟ ಎಲ್ಲ ಹೊರಟೋಯ್ತು. ರಾಜ ಹೊಸ ಹೊಸ ವಸ್ತುಗಳನ್ನ ನನ್ನ ಗಂಧದಿಂದ ತಯಾರಿಸ್ಕೊಳ್ತಾ ಇದ್ದಾನೆ. ನಾನು ಕೆಲವು ದಿನ ಅರಮನೆಯಲ್ಲೇ ಇರ್ಬೇಕಾಗಿ ಬರ್ಬೋದು, ಹಾಗಾಗಿ ನೀನ್ ನನಗೋಸ್ಕರ ಕಾಯ್ಬೇಡ ಅಂತ ಹೇಳಿ ಅರಮನೆಗೆ ಹೋದ. ಮಹಾರಾಜ ಎಂದಿನಂತೆ ಇವನಿಗೆ ಮೃಷ್ಟಾನ್ನ ಭೋಜನ ಕೊಟ್ಟು ಇವನ ಜೊತೆ ಕಾಲ ಕಳೆದು, ಮಿತ್ರ, ಇನ್ನು ನಿನಗೆ ವಿದಾಯ ಹೇಳುವಂತ ಸಮಯ ಬಂತು. ಒಬ್ಬ ಸ್ನೇಹಿತನಾಗಿ ನೀನು ಮಾಡಿದ ತಪ್ಪನ್ನ ನಾನು ಕ್ಷಮಿಸಬಲ್ಲೆ, ಆದ್ರೆ ನೀನು ಮಾಡಿದ್ದು ತಪ್ಪಲ್ಲ, ಮಹಾ ಘೋರವಾದ ಅಪರಾಧ. ಯಾಕಂದ್ರೆ ನಿನ್ನ ಸ್ನೇಹಿತ ಆಗಿದ್ರೂ ಕೂಡ ನಾನು ಈ ರಾಜ್ಯದ ಮಹಾರಾಜ, ಆ ವಿಷಯ ನೀನು ಮರ್ತೋಗ್ಬಿಟ್ಟೆ. ಒಬ್ಬ ಸ್ನೇಹಿತನಾಗಿ ನಿನ್ನ ಆಲೋಚನೆನ ನಾನು ಕ್ಷಮಿಸ್ಬೋದು, ಆದ್ರೆ ಒಬ್ಬ ಮಹಾರಾಜನಾಗಿ ನಾನಿದನ್ನ ಕ್ಷಮಿಸೋಕಾಗಲ್ಲ. ಈ ರಾಜ್ಯದ ಪ್ರಜೆಯಾದ ನೀನು ಈ ರಾಜ್ಯದ ಮಹಾರಾಜನನ್ನ ಸಾಯ್ಬೇಕು ಅನ್ಕೊಳ್ಳೋದು ಘೋರವಾದ ತಪ್ಪು. ಹಾಗಾಗಿ ಈ ರಾಜ್ಯದ ಮಹಾರಾಜನಾಗಿ ನಾನ್ ನಿನಗೆ ಗಲ್ಲು ಶಿಕ್ಷೆ ವಿಧಿಸ್ತಾ ಇದ್ದೀನಿ. ಆದ್ರೆ ನೀನ್ ಸತ್ತ ನಂತರ ನಿನ್ನ ಹೆಂಡತಿ ಬೀದಿ ಪಾಲಾಗಬಾರ್ದು ಅನ್ನೋ ಕಾರಣದಿಂದ ನಿನ್ನ ಕೈಯಲ್ಲೊಂದು ಮಂಚಾನ ತಯಾರಿಸ್ಕೊಂಡು ಆ ದುಡ್ಡು ನಿನ್ನ ಹೆಂಡತಿಗೆ ಸೇರೋ ತರ ಮಾಡ್ದೆ ಅಂತ ಹೇಳಿ ಗಂಧದ ವ್ಯಾಪಾರಿನ ಗಲ್ಲಿಗೆ ಹಾಕದ ಮಹಾರಾಜ. ನೋಡಪ್ಪ, ನಾವು ಒಬ್ಬರಿಗೆ ಕೆಟ್ಟದ ಬಯಸಿದ್ರೆ ಅದು ನಮಗೆ ತಗಲುತ್ತೆ. ನೀನು ಕೂತ್ ಕಡೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ 4 ಜನ ಸಾಯ್ಲಿ ಅಂತ ದೇವ್ರತ್ರ ಬೇಡ್ಕೋತಾ ಇದೀಯ, ಅದು ತುಂಬಾ ದೊಡ್ಡ ಅಪರಾಧ. ಹಾಗೆ ಕಷ್ಟಪಟ್ಟು ದುಡಿದ್ರೆ ಒಂದು ಹೊತ್ತು ಊಟ ಸಿಕ್ಕಿಲ್ಲ ಅಂದ್ರೂ ಇನ್ನೊಂದು ಹೊತ್ತು ಊಟ ಕೊಡ್ತಾನೆ ಆ ಭಗವಂತ. ಹಾಗಾಗಿ ಇನ್ನು ಮುಂದೇನಾದ್ರೂ ಬುದ್ಧಿ ಕಲ್ತ್ಕೋ ಅಂತ ಹೇಳ್ದ ಸನ್ಯಾಸಿ. ಅವತ್ತಿಂದ ಆ ವ್ಯಕ್ತಿ ಊರಲ್ಲಿ ಯಾರಾದ್ರೂ ಸತ್ರೆ ಚಟ್ಟ ಕಟ್ಟೋದು, ಮಣ್ಣು ಮಾಡೋಕೆ ಹಳ್ಳ ಅಗಿಯೋದು, ಹೆಣ ಸುಡೋಕೆ ಕಟ್ಟಿಗೆ ಕಡ್ದು ತರೋದು, ದಿನಗೂಲಿ ಮಾಡೋಕೆ ಶುರು ಮಾಡ್ದ. ಇದರಿಂದ ಹಣ ಕೂಡ ಸಿಗ್ತಾ ಇತ್ತು.
ಅದರಿಂದ ಊರಾಚೆ ಒಂದು ಚಿಕ್ಕ ಮನೇನು ಕೂಡ ಕಟ್ಕೊಂಡ. ಅವನಿಗೆ ಮದುವೆ ಆಯ್ತು, ಮಕ್ಕಳಾದ್ರು, 3 ಹೊತ್ತು ಊಟ ಸಿಗ್ತಾ ಇತ್ತು. ಎಲ್ಲೋ ಅಲೆಮಾರಿ ತರ ಎಲ್ರ ಕೈಲಿ ಬೈಸ್ಕೊಂಡು ಬಿಟ್ಟಿ ಊಟ ತಿಂತಾ ಇರೋ ವ್ಯಕ್ತಿ ಕಷ್ಟ ಪಡೋಕೆ ಶುರು ಮಾಡಿದ ನಂತರ ಅವನು ಕೂಡ ಎಲ್ರ ತರ ಒಬ್ಬ ಸಂಸಾರಿ ಆದ. ಅವನ ಬಗ್ಗೆ ಯೋಚನೆ ಮಾಡೋಕೊಂದು ಕುಟುಂಬ ಕೂಡ ಸಿಕ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.